ಶ್ರೀಕೃಷ್ಣ ಮಹಾವಿಷ್ಣುನ ಅವತಾರ ಅಲ್ಲ, ಮಹಾಕಾಳಿಯ ಅವತಾರ ಅಂತ ಹೇಳ್ತಾರೆ. ಹೌದು, ಬೃಹನ್ನಲ ಅನ್ನೋ ತಂತ್ರದಲ್ಲಿ ಶ್ರೀಕೃಷ್ಣನನ್ನ ಮಹಾಕಾಳಿಯ ಅವತಾರ ಅಂತ ಉಲ್ಲೇಖ ಮಾಡಿದ್ದಾರೆ. ಶ್ರೀಕೃಷ್ಣನನ್ನ ಕೃಷ್ಣ ಕಾಳಿ ಅಂತ ತುಂಬಾ ಕಡೆ ಪೂಜೆ ಮಾಡ್ತಾರೆ. ಇದರ ಹಿಂದೆ ತುಂಬಾ ಕಥೆಗಳಿದೆ. ಒಂದು ಕತೆ ಹೇಳುತ್ತೆ, ಮಹಾಕಾಳಿ ಪರಮೇಶ್ವರನಿಗೆ ನನಗೆ ಕೈಲಾಸದಲ್ಲಿ ಕೂತು ಕೂತು ಬೇಜಾರಾಗಿದೆ, ಆದ್ರಿಂದ ನಾನು ಭೂಲೋಕದಲ್ಲಿ ಒಂದು ಗಂಡಾಗಿ ಜನ್ಮ ತಾಳ್ತೇನೆ ಅಂತ ಹೇಳ್ತಾರೆ. ಆಗ ಪರಮೇಶ್ವರ ನಿಮ್ಮನ್ನ ಗುರುತಿಸೋದು ಹೇಗೆ ಅಂತ ಕೇಳಿದಾಗ ಮಹಾಕಾಳಿ ನನ್ನ ಮೈ ಬಣ್ಣ ಕಪ್ಪಾಗಿರುತ್ತೆ, ನನ್ನ ತಲೆಯ ಮೇಲೆ ಒಂದು ನವಿಲು ಗರಿ ಇರುತ್ತೆ, ಸದಾ ಕೊಳಲನ್ನ ಊದ್ತಿರ್ತೇನೆ ಅಂತ ಹೇಳ್ತಾರೆ. ಹೀಗೆ ಮಹಾಕಾಳಿ ಕೃಷ್ಣನಾಗಿ ಜನ್ಮವನ್ನ ತಾಳ್ತಾರೆ ಅಂತ ಆ ತಂತ್ರದಲ್ಲಿ ಇದೆ. ಇನ್ನೊಂದು ಕತೆ ಹೇಳುತ್ತೆ, ಯಾವಾಗ ಮಹಾಕಾಳಿ ತನ್ನ ಯೋನಿಯನ್ನ ನವಿಲು ಗರಿ ಮೇಲೆ ಇಡ್ತಾಳೋ ಆಗ ದೇವಕಿಯ ಗರ್ಭದಲ್ಲಿ ಕೃಷ್ಣನ ಜನನವಾಗುತ್ತೆ ಅಂತ. ಏನೇ ಆಗ್ಲಿ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳಿರೋ ಹಾಗೆ ಅವನೇ ಕಾಲ, ಅವನೇ ಕೃಷ್ಣ, ಅವನೇ ಕಾಳಿ, ಅವನೇ ಅಂತ್ಯ, ಅವನೇ ಆರಂಭ. ಸಕಲ ಚರಾಚರಗಳಲ್ಲಿ ಅವನ ಲೀಲೆ ಮಾತ್ರ ಇರೋದು ಸತ್ಯ ಅಲ್ವಾ? ಹೇಳಿ ಹರೇ ಕೃಷ್ಣ.